ಹಾಯ್ ಹಲೋ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಬನ್ನಿ ಇವತ್ತಿನ ಸಂಚಿಕೆ ಆಸಿ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಈ ವಿಡಿಯೋದಲ್ಲಿ. ಇಲ್ಲಿ ಮನೋಜ್, ರವಿ ಮತ್ತೆ ಹಾಗೆ ಸೂರ್ಯ ಮಾತಾಡ್ತಾ ಇರ್ತಾರೆ. ಕೃಷ್ಣ ಏನ್ ಮಾಡ್ಬೇಕು ಅಂತ. ಆಗ ಮನೋಜ್, ಬೇಡ ಕಣ್ರು, ಅವನ್ನ ಉಳಿಸ್ಕೊಂಡ್ರೆ ಅವನಿಗೂ ಆಸ್ತಿ ಪಾಲ್ ಕೊಡ್ಬೇಕಾಗತ್ತೆ ಅಂತ ಹೇಳ್ತಾರೆ. ಆಗ ಸೂರ್ಯ, ಓ ಇದಾ ನಿನ್ ಪ್ಲಾನು ಅಂತ ಹೇಳಿದಾಗ ಅಲ್ಲಿ ರವಿ ಕೂಡ, ನಿನ್ಗೆ ಮತ್ತೇನು ಯೋಚನೆ ಬರೋದೇ ಇಲ್ವೇನೋ ಅಂತ ಬೈತಾನೆ. ಆಗ ಸೂರ್ಯ ಹೇಳ್ತಾನೆ, ಹಾ ಹೌದು, ಈ ಡಿಗ್ರಿ ಮನೋಜ್ಗೆ ಮತ್ತೇನ್ ತಲೆ ಬರುತ್ತೆ, ಇದೇ ಬರೋದು, ಏನಾದ್ರೂ ಮಾಡ್ಕೊಳ್ಳಿ, ನಾವು ಹೋಗೋಣ ಬಾರೋ ಅಂತ ಹೋಗ್ತಾರೆ. ನಂತರ ಇಲ್ಲಿ ಮೀನಾ ಕೃಷ್ಣ ಮಲಗಿರ್ತಾನೆ, ಅವನ್ನ ಎಬ್ಸಿ, ನೋಡು ಏನು ಮಾತಾಡಬೇಡ, ನೀನು ಹೋಗಿ ಇವಾಗ ಅಮ್ಮನ ಹತ್ರ ಹೋಗಿ ಮಲಗು ಅಂತ ಹೇಳ್ತಾರೆ. ಇವಾಗ್ಲಾ ಅಂತ ಹೇಳಿದಾಗ, ಇಲ್ಲ ಮಾತಾಡಬೇಡ, ಸುಮ್ಮನಿರು, ನಾನೆಲ್ಲ ನೋಡ್ಕೋತೀನಿ ಅಂತ ಅವನ್ನ ಎಬ್ಸಿ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಅವನು ಎಬ್ಸಿರೋದು ನೋಡ್ಕೊಂಡು ಇಲ್ಲಿ ಶಾಂತಿ ನೋಡ್ಬಿಡ್ತಾಳೆ. ಆಗ ಏನಾಯ್ತು ಇವರಿಗೆ, ಈ ಮಧ್ಯರಾತ್ರಿ ಎತ್ಕೊಂಡಿದಾರಲ್ಲ, ದೆವ್ವ ಗಿವ್ವ ಬಂದ್ಬಿಡ್ತಾ ಅಂತ ಭಯ ಪಡ್ತಾ ಇರ್ತಾರೆ. ಈ ರೋಹಿಣಿಗೆ ಕ್ರಿಶ್ ಬಂದಿರೋದು ನೋಡ್ಕೊಂಡು ತುಂಬಾನೇ ಖುಷಿ ಆಗತ್ತೆ. ಬಾಗಂದ ಮಲಗು ಅಂತ ಅವನ್ನ ಮಲಗಿಸ್ಕೊತಾಳೆ. ಮಧ್ಯರಾತ್ರಿ ಮನೋಜ್ಗೆ ಎಷ್ಟೋ ಆದಾಗ ಇಲ್ಲಿ ಪಕ್ಕದಲ್ಲಿ ಕ್ರಿಶ್ ಮಲಗಿರ್ತಾನೆ. ನೋಡ್ಕೊಂಡು ಇವನಿಗೆ ಸಿಟ್ಟು ಬಂದು, ಏನು ನನ್ನ ಪಕ್ಕದಲ್ಲಿ ಮಲಗಿದ್ಯಮ್ಮ, ಆಡಿಸ್ತೀನಿ ನಿನಗೆ ಅಂತ ಹೇಳ್ಕೊಂಡು ಅಮ್ಮ ಅಮ್ಮ ಅಂತ ಕರೆಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇಲ್ಲಿ ಶಾಂತಿ ಕೂಡ, ಏನು ಈ ತರ ಕೂಗ್ತಾ ಇದೀಯಾ, ಸೊ ದೇವ್ರಿಗೆ ಕೈ ಮುಗಿಯೋಕ್ಕೂ ಬಿಡೋದಿಲ್ವಲ್ಲ, ಏನಕ್ಕೆ ಅಮ್ಮ ಅಮ್ಮ ಅಂತ ಕಿರಿಸ್ತಿ ಅಂತ ಶಾಂತಿ ಕೇಳಿದಾಗ ಮನೋಜ್ ಹೇಳ್ತಾನೆ, ಅಮ್ಮ ಆ ಪಿಲ್ಟು ಬಂದು ನನ್ನ ಪಕ್ಕಕ್ಕೆ ಬಂದು ಮಲಗ್ಬಿಟ್ಟಿದೆ ಅಮ್ಮ ಅಂತ ಹೇಳಿದಾಗ, ಅಯ್ಯೋ ನಿನ್ನ ಪಕ್ಕಕ್ಕೆ ಬಂದ್ಬಿಡ್ತಾ ಅಂತ ಹೇಳ್ತಾರೆ. ಅಷ್ಟರೊಳಗೆ ರೋಹಿಣಿ ಕೂಡ ಬರ್ತಾಳೆ. ರೋಹಿಣಿ ಹತ್ರ ಶಾಂತಿ, ಏನಮ್ಮ ಅವನು ಮಲಗಿದಾನಂತೆ ನಿಮ್ಮ ಪಕ್ಕದಲ್ಲಿ, ನಿನಗೆ ಅಷ್ಟು ಗೊತ್ತಾಗಲ್ವಾ ಅಂತ ಬೈತಾ ಇರ್ತಾರೆ. ಆಗ ಅಯ್ಯೋ ಅವನು ಬಂದು ಮಲಗಿದ್ದು ನನಗೆ ಗೊತ್ತೇ ಆಗಿಲ್ಲ, ನನಗೆ ಸುಸ್ತಾಗಿತ್ತು, ನಿದ್ದೆ ಬಂದ್ಬಿಡ್ತು ಅಂತ ರೋಹಿಣಿ ಹೇಳ್ತಾರೆ. ಆಗ ಮೀನನ ಕರೀತಾರೆ. ಮೀನಾ, ಏನಿದು, ಮನೋಜ್ ಜೊತೆ ಮಲಗಿದಾನಂತೆ ಅಪಿಲ್ಟು ಅಂತ ಹೇಳಿದಾಗ, ಅತ್ತೆ ನನ್ಗೇನು ಗೊತ್ತು ಈ ವಿಷಯದ ಬಗ್ಗೆ, ಇಲ್ಲಿ ರೋಹಿಣಿಗೆ ಗೊತ್ತಿಲ್ಲ ಅಂತ ನನಗೆ ಗೊತ್ತಿರೋಕ್ಕೆ ಸಾಧ್ಯ, ಈ ವಿಷಯ ಬಗ್ಗೆ ನಾನೇನು ಮಾತಾಡೋಕ್ಕಾಗಲ್ಲ ಅಂತ ಇಲ್ಲಿ ಮೀನಾ ಒಗಟಾಗಿ ಮಾತಾಡ್ತಾರೆ. ಅಷ್ಟರಲ್ಲೇ ಸೂರ್ಯ ಕೂಡ ಬಂದು ಏನಾಯ್ತು ಅಂತ ಕೇಳಿದಾಗ ಎಲ್ಲ ಹೇಳಿದಾಗ, ಓ ಈ ವಿಷಯದ ಬಗ್ಗೆ ಪಂಚಾಯಿತಿ ನಡೀತಾ ಇದೆಯಾ, ಏನಾಯ್ತು, ಅದಿನ್ನು ಮಗು ಮಲಗ್ಬಿಟ್ರೆ ಏನಾಗ್ಬಿಡುತ್ತೆ ಅಂತ ಸೂರ್ಯ ಕೇಳಿದಾಗ, ಅದೇ ಮಗುನೇ ಅಂತಾನೆ ಪ್ರಾಬ್ಲಮ್ಮು, ಅವನಿನ್ನು ಚಿಕ್ಕ ಮಗು, ಏನಾದರೂ ಮಧ್ಯರಾತ್ರಿಯಲ್ಲಿ ಗೊತ್ತಾಗದೆ ಯೂರಿನ್ ಪಾಸ್ ಮಾಡಿಬಿಟ್ರೆ ನನ್ನ ಡಿಗ್ನಿಟಿಗೆ ಏನಾಗ್ಬಿಡುತ್ತೆ, ಮೈಯೆಲ್ಲ ಒದ್ದೆ ಆಗ್ಬಿಡುತ್ತೆ ಅಲ್ವಾ ಅಂತ ಹೇಳಿದಾಗ, ಅದರಲ್ಲಿ ಏನಿದೆ ಅಂತ ಸೂರ್ಯ ಕೇಳ್ತಾ ಇರ್ತಾನೆ. ಲೊಟ್ಟೆ, ನಿನಗಿದೆಲ್ಲ ರೂಢಿ ಆಗ್ಬಿಟ್ಟಿದೆ, ಆದರೆ ನನಗಲ್ಲ. ಆಗ ಶಾಂತಿ ಕೂಡ ಹೇಳ್ತಾ ಇರ್ತಾರೆ, ಹೌದು ಹೌದು, ನಾನು ಮಧ್ಯರಾತ್ರಿ ನೀರು ಕುಡಿಯೋಕ್ಕೆ ಅಂತ ಬಂದಿದ್ದೆ, ನೋಡಿದ್ರೆ ಇದು ಒಳ್ಳೆ ಸೋಫಾದಲ್ಲಿ ತೂಕ ಆಡಿಸ್ತಾ ಇದೆ, ಒಳ್ಳೆ ಯಾವುದೋ ನಿದ್ರೆಯಲ್ಲಿ ನಡೆಯೋ ದೆವ್ವನ ಮನೆಗೆ ಕರ್ಕೊಂಬಂದ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಮನೋಜ್ ಕೂಡ ಹೌದು ಹೌದು ಅಂತ ತಲೆ ಆಡಿಸ್ತಾ ಇರುವಾಗ ಇಲ್ಲಿ ಕ್ರಿಶ್ ಬೆಳಿಗ್ಗೆ ಎದ್ದು ಬರ್ತಾನೆ. ಓ ಬಂದ್ಯಾ ಬಾಬಾ ಅಂತ ಕರಿ, ಯಾಕೋ ನೀನು ಮನೋಜ್ ಅಂಕಲ್ ಪಕ್ಕದಲ್ಲಿ ಮಲಗಿದ್ದು ಅಂತ ಕೃಷ್ಣ ಕೇಳಿದಾಗ, ನನಗೆ ಮನೋಜ್ ಅಂಕಲ್ ಅಂದರೆ ಇಷ್ಟ, ಅದಕ್ಕೋಸ್ಕರ ಅಂತ ಕೃಷ್ ಹೇಳಿದಾಗ ಇಲ್ಲಿ ಮನೋಜ್ಗೆ ನಗು ಬಂದ್ಬಿಡತ್ತೆ. ಸೊ ಒಂದು ನಗ್ತಾ ನಗ್ತಾ, ಏನೋ ನಿನ್ನ ಲೆವೆಲ್ಲೇನು ನನ್ನ ಲೆವೆಲ್ಲೇನು, ನಾನು ಇಷ್ಟೊಂದು ಡಿಗ್ರಿ ಮಾಡಿದ್ದೀನಿ, ನೀನು ಪಿಲ್ಟರಿ, ನನ್ನನ್ನು ನೀನು ಇಷ್ಟಪಡ್ತೀಯಾ ಅಂತ ಹೇಳಿದಾಗ, ಅಯ್ಯೋ ಬಿಡಿ, ಆ ಮಗುಗೆ ಯಾರು ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ಗೊತ್ತಾಗಲ್ಲ ಅಂತ ಸೂರ್ಯ ಹೇಳ್ತಾನೆ. ಆಗ ಶಾಂತಿ, ಹಾ ಏನು ಹೇಳ್ತಾ ಇರೋದು ನೀನು, ಹಾಗಿದ್ರೆ ನನ್ನ ಮಗ ಮನೋಜು ಕೆಟ್ಟವನು, ನೀನು ಒಳ್ಳೆಯವನು ಅಂತ ಕೇಳ್ತಾರೆ. ಅಷ್ಟಲ್ಲೇ ಅಲ್ಲಿಗೆ ರಂಗನಾಥ್ ಅವರು ಬರ್ತಾರೆ. ಏನು ಬೆಳಿಗ್ಗೆ ಪಂಚಾಯತಿ ನಡೀತಾ ಇದೆಯಲ್ಲ ಅಂತ ಕೇಳಿದಾಗ ಸೂರ್ಯ ಹೇಳ್ತಾರೆ, ಪಾಪ ಈ ಮಗು ಮನೋಜ್ ಜೊತೆ ಹೋಗಿ ಮಲಗ್ಬಿಟ್ಟಿದೆ, ಅದಕ್ಕೆ ಪಂಚಾಯತಿಗೆ ನಡೀತಾ ಇರೋದು ಅಂತ ಹೇಳಿದಾಗ, ಅಷ್ಟೇನಾ, ಈ ಮನೆಯಲ್ಲಿ ಅವನ್ನ ದ್ವೇಷ ಮಾಡ್ತಾ ಇರೋದು ಅಂದ್ರೆ ಯಾರು, ಶಾಂತಿ ಮತ್ತೆ ಮನೋಜ್ ಅಲ್ವಾ, ಅವರಿಗೆ ಹತ್ರ ಆಗೋಕ್ಕೆ ಹೋಗಿ ಮಲಗಿದೆ ಅಷ್ಟೇ ಅಂತ ಹೇಳಿ. ಹೌದು, ಮಕ್ಕಳ ಮನಸ್ಸು ಕನ್ನಡಿತಾರ ಅಲ್ವಾ, ಅದನ್ನ ಅರ್ಥ ಮಾಡ್ಕೋಬೇಕು ಕಣೋ ಅಂತ ಮನೋಜ್ ಹತ್ರ ಹೇಳಿದಾಗ ಇಲ್ಲಿ ರಂಗನಾಥ್ ಕೂಡ, ಹೌದು, ಈ ಕನ್ನಡಿ ಮೇಲೆ ಧೂಳ ಕುತ್ಕೊಂಡ್ರೆ ಸರಿಯಾಗಿ ಕಾಣಿಸೋದಿಲ್ಲ, ಅದೇ ತರ ಅಂತ ಹೇಳ್ತಾರೆ. ಸರಿ, ಈ ಹುಡುಗನ ಹೋಗಿ ನೀನು ತಯಾರು ಮಾಡು ಕಣೋ, ಇವ್ರ ಜೊತೆಗಿದ್ರೆ ಒಂಥರನೇ ಆಗ್ಬಿಡ್ತಾನೆ ಅಂತ ಸೂರ್ಯಗೆ ಹೇಳಿ ಹೋಗ್ತಾರೆ. ಆಗ ಸೂರ್ಯ, ಓ ಓಕೆ, ನೋಡು ಎಲ್ಲಿ ಹಲ್ ಬಿಡು, ಹಲ್ಲು ಇವಾಗ ಹೇಗೆ ಉಜ್ತೀನಿ ಅಂದ್ರೆ ಫಳ 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 ಅಂತ ಹೊಳಿಬೇಕು ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಇದ್ರ ನೋಡ್ಕೊಂಡು ರೋಹಿಣಿಗೆ ಖುಷಿ ಆಗತ್ತೆ. ದಿನೇಶ್ ಮತ್ತೆ ರೋಹಿಣಿಗೆ ಕಾಲ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತಾನೆ, ನಾನೇನಾದ್ರೂ ಈ ಮನೆಗೆ ಪ್ರೆಸೆಂಟ್ ಆದ್ರೆ ನೀನು ಅಬ್ಸೆಂಟ್ ಆಗ್ಬಿಡ್ತೀಯ ಚಿನ್ನ, ನಿನ್ನ ಫ್ಲಾಶ್ ಬ್ಯಾಕ್ನ ಸುದ್ದಿ ಹೇಳ ಅಂತ ಕೇಳಿದಾಗ, ನೋಡು ನನಗೆ ಮತ್ತೆ ಮತ್ತೆ ಟಾರ್ಚರ್ ಮಾಡಬೇಡ, ನೀನು ಒಬ್ಬ ಗಂಡಸ ಒಂದು ಹೆಂಗಸಿಗೆ ಇಷ್ಟೊಂದು ಕಾಟ ಕೊಡ್ತೀಯಲ್ವಾ, ಇನ್ ಮುಂದೆ ನಾನು ನಿನ್ನ ಕಾಲ್ನ
ಅಟೆಂಡು ಮಾಡಲ್ಲ, ಏನ್ ಮಾಡ್ತೀಯಾ ಮಾಡ್ಕೊ. ಅಷ್ಟೆಲ್ಲ ಯಾವ್ದೋ ಕಾಲ್ ಬಂದಾಗೆ ಅನ್ಸತ್ತೆ ರೋಹಿಣಿಗೆ. ಹಿಂತಿರುಗಿ ನೋಡಿದ್ರೆ ಅಲ್ಲಿ ಸೂರ್ಯ ಇರ್ತಾನೆ. ಸೊ ಸೂರ್ಯ ಎಲ್ಲಾನು ಕೇಳಿಸ್ಕೊಂಡ್ಬಿಟ್ಟಿರ್ತಾನೆ. ಸೂರ್ಯನ ನೋಡಿ ಇಲ್ಲಿ ರೋಹಿಣಿ ಶಾಕ್ ಆಗ್ತಾಳೆ. ಸೂರ್ಯ ಅವರೇ ನೀವೆಲ್ಲಿ ಅಂತ ಹೇಳಿದಾಗ, ಹಾ ಬೈಕು ಅಂತಾನೆ ಬಂದಿದ್ದಲ್ಲ, ದಾರಿ ತಪ್ಪಿ ಬಂದಿದ್ದು. ಇದೇ ಅಲ್ವಾ ಟ್ರೆಂಡು. ಏನ್ ಲಡ್ಕಿ ತುಂಬಾನೇ ಏನು ಇಟ್ಕೊಂಡಿದೀಯಾ, ಯಾರು ಕಾಲ್ ಮಾಡಿದ್ದು, ಯಾರು ವಿಷಯನ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ, ಯಾವ ವಿಷಯ ಅಂತ ಕೇಳ್ತಾನೆ. ಆಗ ರೋಹಿಣಿಗೆ ಸಿಟ್ಟು ಬಂದು, ನಿಮ್ಗೆ ಯಾಕೆ ಇದೆಲ್ಲ ಅಂತ ಸಿಟ್ಟಿಂದ ಮಾತಾಡಿದಾಗ, ಹಾ ಇದೆಲ್ಲ ತುಂಬಾ ಜೋರಾಗಿ ಮಾತಾಡ್ತೀಯ, ಏನ್ ಸೀಕ್ರೆಟ್ ಅಂತ ಬೇಗ ಹೇಳ್ಬಿಡು, ಒಂದ್ ವೇಳೆ ನನಗೆ ಹುಚ್ಚಿ ಹಿಡಿಸ್ತಾ ಇದೆಯೋ ನಾನಂತೂ ನಿನ್ನ ಸುಮ್ಮನೆ ಬಿಡಲ್ಲ ಅಂತ ಸೂರ್ಯ ಹೇಳ್ತಾ ಇರುವಾಗ, ಹಾ ನಿಮ್ಗೆ ಹುಚ್ಚಿಡಿಸ್ದಂತೂ ನಾನು ಬಿಡಲ್ಲ. ಹದ್ದು ಹಾವು ಸಿಕ್ಕಿದೆ ಅಂತ ಚುಚ್ಚಿ ಚುಚ್ಚಿ ತಿನ್ನಕ್ಕೆ ನೋಡ್ತಾ ಇದೆ, ಆದ್ರೆ ಹಾವು ಒಂದ್ಸಲ ಏನಾದ್ರೂ ಚುಚ್ಚಿತು ಅಂದ್ರೆ ಅದರ ವಿಷ ಸುಮ್ಮನೆ ಬಿಡಲ್ಲ. ಈ ಹಾವಿನ ವಿಷಯ ಬಗ್ಗೆ ನಿನ್ಗೆ ಗೊತ್ತಿಲ್ಲ ಅಂತ ಗತ್ತಲ್ಲಿ ರೋಹಿಣಿ ಮಾತಾಡ್ತಾರೆ. ಆಗ ಸೂರ್ಯ, ಹಾ ನನಗೆ ಗೊತ್ತು, ಮೈ ತುಂಬಾ ವಿಷ ತುಂಬಿರೋ ನಾಗಿನಿ ನೀನು, ಈ ವಿಷನ ನಾನು ಹೊರಗಡೆ ತೆಗಿತೀನಿ ಅಂತ ಚಾಲೆಂಜ್ ಮಾಡ್ತಾರೆ. ಇಲ್ಲಿ ರೋಹಿಣಿ ಕೂಡ ಸರಿ ನೋಡೇ ಬಿಡೋಣ ಅಂತ ಅವಳು ಕೂಡ ಚಾಲೆಂಜ್ ಮಾಡ್ತಾಳೆ. ಮತ್ತೆ ಸೂರ್ಯ ಮಾತಾಡ್ತಾ ಇರುವಾಗ ಸೂರ್ಯ ಇವತ್ತು ಆಗಿರೋದ್ನೆಲ್ಲ ಹೇಳ್ತಾನೆ. ನೋಡು ಆ ಪೌಡ್ರು ಎಷ್ಟೊಂದು ಹಾರಾಡ್ತಾಳೆ ಅಂತ ಅವಳಿಗೆ ಯಾರೋ ಕಾಲ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡೋ ತರ ಮಾತಾಡ್ತಾ ಇದ್ರು, ನಾನು ಕೇಳಿಸ್ಕೊಂಡೆ ಅಂತ ಹೇಳಿದಾಗ, ನಿಮ್ ಮುಂದೆ ಆತರ ಮಾತಾಡಿದ್ರ ಅಂತ ಕೇಳ್ತಾರೆ. ಇಲ್ಲ ಇಲ್ಲ ನಾನು ಅಲ್ಲಿ ಇದ್ದೆ, ಅವಳಿಗೆ ಗೊತ್ತಾಗಿಲ್ಲ ಹಾಗೆ ಮಾತಾಡ್ತಾ ಇದ್ನು, ನಾನು ಏನು ಅಂತ ಕೇಳಿದ್ರೆ ಇಷ್ಟೊಂದು ಕೊಂಕ್ ಮಾತಾಡ್ತಾಳೆ ಗೊತ್ತಾ ಅಂತ ಹೇಳ್ತಾರೆ. ಇವರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ವಿಷಯ ನನ್ಗಿಂತ ಮೊದ್ಲು ಬೇರೆ ಯಾರಿಗೂ ಗೊತ್ತಿದೆ ಆಯ್ತು ಅಂತ ಇಲ್ಲಿ ಮೀನಾ ಮನ್ಸಲ್ಲೇ ಅನ್ಕೋತಾರೆ. ಅಷ್ಟರಲ್ಲೇ ಸೂರ್ಯ ಈ ಮನೆಗೆ ಒಳ್ಳೆ ಹಾವು ತರ ಬಂದು ಸೇರ್ಕೊಂಡ್ಬಿಟ್ಟಿದ್ದಾಳೆ. ಇವಳು ಯಾರಿಗಾದ್ರು ಕೊಚ್ಚೋದ್ಗಿಂತ ಮುಂಚೆ ಹೊಸಕಾಕ್ಬೇಕು. ಹೇಳ್ತಾ ಇರೋದು ಏನು ಅಂದ್ರೆ, ಈ ಎಲ್ಲ ವಿಷಯನ ತಿಳ್ಕೊಂಡು ಬೇಗ ಮನೆಯವರಿಗೆ ಗೊತ್ತು ಮಾಡಬೇಕು ಅಂತ ಹೇಳ್ತಾರೆ. ಈ ಮೊಬೈಲ್ ವಿಷಯನ, ಬ್ಲ್ಯಾಕ್ ಮೇಲ್ ವಿಷಯನ ಅಪ್ಪಗೆ ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ ನಾನು ಅಂತ ಹೇಳಿದಾಗ, ಆಗ ಮೀನಾ ಹೇಳ್ತಾರೆ, ಇವಾಗಲೇ ಹೇಳಬೇಡಿ, ಎಲ್ಲ ವಿಷಯನೂ ತಿಳ್ಕೊಂಡು ಆಮೇಲೆ ಹೇಳ್ಬಹುದಂತೆ ಅಂತ ಹೇಳಿದಾಗ, ಹಾ ಹೌದು, ಆದ್ರೆ ಈ ಮನೋಜು ಡೈಲಿ ಒಂದೊಂದು ಅವಂತರ ಮಾಡ್ತಾನೆ, ಈ ಅಮ್ಮ ಕೂಡ ಅಷ್ಟೇನೆ, ಡೈಲಿ ಒಂದು ಡಂಕಣಕ ಅಂತ ಅವತರ ಮಾಡ್ತಾನೆ ಇರ್ತಾರೆ. ಇವಾಗ ಮನೆಯವರೆಲ್ಲರೂ ತಿಂಡಿಗೆ ಬರ್ತಾರೆ, ಆಮೇಲೆ ಮಾತಾಡೋಣ ಅಂತ ಹೇಳ್ತಾರೆ. ಆಮೇಲೆ ಎಲ್ಲರೂ ತಿಂಡಿಗೆ ಬರ್ತಾರೆ. ಇಲ್ಲಿ ಮನೋಜ್ ಆರಾಮಾಗಿ ಮಾತಾಡ್ಕೊಂಡು ಬಂದಾಗ ಇಲ್ಲಿ ಸೂರ್ಯನ ಹತ್ರ ಕೂಡ ಮೀನಾ ಊಟಕ್ಕೆ ಕುತ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಓ ಯಜಮಾನ್ರು ಕುತ್ಕೊಂಡಿಲ್ಲ ಅಂದ್ರೆ ನಮ್ಗೆಲ್ಲ ತಿಂಡಿ ಬಡಿಸೋದೇ ಇಲ್ವೇನೋ ಅಂತ ಕೊಂಕಾಗಿ ಮಾತಾಡಿದಾಗ ರಂಗನಾಥ್ ಅವರು ತಿಂಡಿ ಕುತ್ಕೊಂಡಾಗ ಇದೆಲ್ಲ ಬೇಕಾ ಅಂತ ಮನೋಜ್ಗೆ ಬೈತಾರೆ. ಅಲ್ಲಪ್ಪ, ಮನೆ ಯಜಮಾನ 5 ಡಿಗ್ರಿ ಮನೋಜ ಇರುವಾಗ ಈ ಕಾನ್ಸಂಟ್ರೇಷನ್ ಎಲ್ಲ ನಂದು ಬಿಸ್ನೆಸ್ ಮೇಲೆ ಇರಬೇಕು ಅಂತಿರುವಾಗ ಮನೇಲೆ ನನಗೆ ಯಾರು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಅಂದ್ರೆ ಏನ್ ಕತೆ ಅಂತ ಏನ್ ಮಾಡೋದಪ್ಪ ಅಂತ ಮನೋಜು ಹೇಳ್ತಾ ಇರ್ತಾರೆ. ರಂಗನಾಥ್ ಅವರು, ಒಳ್ಳೆ ನಿಂದು ತೆಂಗಿನಕಾಯಿ ತರ ಕೊಯ್ದಾಗ ಎಳೆನೀರು ಕುಡ್ದು ಒಗದ್ಮೇಲೆ ಚಿಪ್ಪಾಗತ್ತಲ್ವ, ಅದೇ ತರ ಒಂದೊಂದ್ ಕಡೆ ಒಂದೊಂದ್ ತರ ಇರ್ತೀಯಲ್ವೋ ಅಂತ ರೇಗಿಸ್ತಾ ಇರ್ತಾರೆ. ಅದನ್ನ ಕೇಳ್ಕೊಂಡು ಶ್ರುತಿ ಮತ್ತೆ ರವಿ ಕೂಡ ನಿಮ್ಗೆ ಚಿಪ್ಪು ಅಂತ ಅಂದ್ರು ಮಾವ ಅಂತ ನಗ್ತಾ ಇರ್ತಾರೆ. ಅದನ್ನ ಕೇಳಿಸ್ಕೊಂಡು ರೋಹಿಣಿಗೆ ತುಂಬಾನೇ ಸಿಟ್ಟು ಬಂದ್ಬಿಡುತ್ತೆ. ಸ್ವಲ್ಪ ಸುಮ್ನೆ ಇರ್ತೀರಾ, ಅವರು ಏನು ಮಾತಾಡಲ್ಲ ಅಂತ ಎಷ್ಟೊಂದು ಕೆಟ್ಟದಾಗಿ ಮಾತಾಡ್ತಾ ಇದ್ದೀರಾ ಅಂತ ಬೈತಾರೆ. ಮನೋಜ್ಗೆ ತುಂಬಾನೇ ಖುಷಿ ಆಗ್ಬಿಡತ್ತೆ, ಸರಿಯಾಗಿ ಮಾತಾಡ್ದೆ ರೋಹಿಣಿ, ಇನ್ನು ಹೇಳು ಅವರಿಗೆ ಅಂತ ಹೇಳುವಾಗ, ಹೌದು ಅವರು ಪಾಪ ಒಳ್ಳೆಯವರು, ಏನಕ್ಕೆ ಅವ್ರ ಬಗ್ಗೆ ಇಷ್ಟೊಂದು ಕೆಟ್ಟದಾಗಿ ಮಾತಾಡ್ತೀರಾ ಅಂತ ಹೇಳ್ತಾರೆ. ಆಗ ರಂಗನಾಥ್, ಅಲ್ಲಮ್ಮ ರೋಹಿಣಿ ಅಂತ ಹೇಳಿದಾಗ, ಮಾವ ಪ್ಲೀಸ್ ನೀವೂನು ಅವ್ರ ಬಗ್ಗೆ ಇಷ್ಟೊಂದು ಚೀಪ್ ಆಗಿ ಮಾತಾಡಬೇಡಿ ಪ್ಲೀಸ್ ಅಂತ ಹೇಳ್ತಾರೆ. ಆಗ ಅಲ್ಲೇ ಇರೋ ಸೂರ್ಯ ಹೇಳ್ತಾನೆ, ಪೌಡ್ರಮ್ಮ ನಮ್ಮ ಅಪ್ಪನ ಬಗ್ಗೆ ಈ ತರ ಎಲ್ಲ ಮಾತಾಡೋದು ಸರಿ ಇರಲ್ಲ ಅಂತ ಹೇಳಿದಾಗ, ಏನ್ರಿ ಮಾತಾಡ್ತೀರಾ ನೀವು ಅಂತ ವಾಯ್ಸ್ ರೇಸ್ ಮಾಡಿ ರೋಹಿಣಿ ಮಾತಾಡ್ತಾ ಇರ್ತಾರೆ. ಆಗ ಮೀನಾ ಏನು ಮಾಡಲ್ಲ, ಜಸ್ಟ್ ರೋಹಿಣಿ ಅಂತ ಹೇಳ್ತಾರೆ ಅಷ್ಟೇನೆ. ಆಗ ಇಲ್ಲಿ ರೋಹಿಣಿ ಫುಲ್ಲು ಡೌನ್ ಆಗ್ಬಿಡ್ತಾರೆ. ಅಲ್ಲ ಮೀನಾ ಅವರೇ ಅದು ಅಂತ ಸ್ಮೂತ್ ವಾಯ್ಸಲ್ಲಿ ಹೇಳುವಾಗ ಸೂರ್ಯಗೆ ನೋಡಿ, ಅರೆ ಏನಪ್ಪ ಇದು ವಾಯ್ಸೇ ಚೇಂಜ್ ಆಗ್ಬಿಡ್ತು ಅಂತ ಅನ್ಕೋತಾನೆ. ಆಗ ರೋಹಿಣಿ, ಮಾವ ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ, ನಾನು ಹೇಳಿದ್ದು ಹಾಗಲ್ಲ, ಇವಾಗ ನೀವು ಮನೋಜ್ ಬಗ್ಗೆ ಈ ಥರ ಹೇಳಿದರೆ ಮನೆಯವರು ಅದೇ ಥರ ಹೇಳ್ತಾರಲ್ವಾ, ಅದಕ್ಕೋಸ್ಕರ ಆ ಥರ ಮಾತಾಡಬೇಡಿ ಅಂತ ಹೇಳಿದ್ದು, ಕ್ಷಮಿಸಿ ಅಂತ ಫುಲ್ ಸ್ಮೂತಾಗಿ ನಾಟಕ ಮಾಡಿಕೊಂಡು ಹೇಳ್ತಾರೆ. ಆಗ ಹಾಗಲ್ಲಮ್ಮ ನಾನು ಹೇಳಿದ್ದು, ಈ ಮನೆಯಲ್ಲಿ ನಾವು ಒಳ್ಳೆ ಕಾಮಿಡಿ ಮಾಡಿಕೊಂಡು ಕಾಲು ಎಳಿತಾ ಇದ್ರೆ ಚೆನ್ನಾಗಿ ನಗ್ತಾ ಇರ್ತೀವಲ್ವಾ, ಇಲ್ಲ ಅಂದರೆ ದನದ ಆಸ್ಪತ್ರೆ ಆಗ್ಬಿಡತ್ತೆ ಅಷ್ಟೇ, ಅದಕ್ಕೋಸ್ಕರ ನಾನು ಹೇಳಿದೆ ಅಂತ ಹೇಳ್ತಾರೆ.
ಹೇಗಾದ್ರೂ ಮಾಡಿ ಇವತ್ತು ಮಾವಗೆ ಎಲ್ಲ ವಿಷಯನೂ ಹೇಳ್ಬೇಕು ಅಂತ ಅನ್ಕೋತಾರೆ. ಅಷ್ಟರಲ್ಲೇ ಇಲ್ಲಿ ತಿಂಡಿ ತಿಂತಾ ಇರೋ ರಂಗನಾಥ್ ಅವರು ಎದೆನ ಹಿಡ್ಕೊಂಡಾಗ ಮನೆಯವರಿಗೆಲ್ರಿಗೂ ಶಾಕ್ ಆಗತ್ತೆ. "ಏನಾಯ್ತು ಅಪ್ಪ?" ಅಂತ ಕೇಳಿದಾಗ, "ಏನಿಲ್ಲ, ಸ್ವಲ್ಪ ಸುಸ್ತಾಗಿದೆ ಅಷ್ಟೇ. ನಿನ್ನೆ ಶಾಂತಿ ಮಾಡಿರೋ ಅವಾಂತರಕ್ಕೆ ಈ ಹೃದಯ ವೀಕ್ ಆಗ್ಬಿಟ್ಟಿದೆ ಕಣೋ. ನನಗೆ ಏಜ್ ಆಯಿತು, ಇನ್ನು ತಡ್ಕೊಳ್ಳೋ ಶಕ್ತಿ ಇಲ್ಲ" ಅಂತ ಹೇಳಿದಾಗ ಇಲ್ಲಿ ಮೀನಾ ಮನಸ್ಸಲ್ಲೇ ಅನ್ಕೋತಾರೆ, "ನನಗೆ ಇವಾಗ ರೋಹಿಣಿ ವಿಷಯನ ಹೇಗೆ ಹೇಳೋದು ಅಂತ ಗೊತ್ತಾಗ್ತಲ್ಲ. ಮಾವ ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದಾರೆ. ಇನ್ನು ರೋಹಿಣಿ ವಿಷಯ ಗೊತ್ತಾದರೆ ಏನು ಮಾಡ್ಕೋತಾರೋ ಗೊತ್ತಿಲ್ಲ. ರೋಹಿಣಿ ಈ ಮನೆಯಿಂದ ದೂರ ಆಗ್ತಾಳೆ ಅನ್ನೋ ಭಯಗಿಂತನೂ ಮಾವ ದೂರ ಆಗ್ಬಿಡ್ತಾರೆ ಅನ್ನೋ ಭಯನೇ ಕಾಡ್ತಾ ಇದೆಯಲ್ಲ. ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಇಲ್ಲಿಗೆ ಇವತ್ತಿನ ಎಪಿಸೋಡ್ ಮುಗಿಯುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.